ನೋಡಿ ಒಂದು ಚಿಕನ್ ರೋಲ್ ಮಾಡಿದ್ದೀನಿ ನಾನು. ಯಾರೋ ನನಗೊಂದು ಇಬ್ಬರು ಕೇಳಿದ್ರು, ಕಮೆಂಟ್ಸ್ ಹಾಕಿದ್ರು ಅಂತ, ಅದಕ್ಕೋಸ್ಕರ ಚಿಕನ್ ರೋಲ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಅಂಗಡೀಲಿ ರೋಲ್ ತೊಗೊಂಬಂದ್ರೆ ಚಿಕನ್ ರೋಲು ಪನ್ನೀರ್ ರೋಲ್ ಒಂಥರ ಕೆಟ್ಟೋಗಿರುತ್ತೆ. ನನ್ನ ಮಗಳು ಬೈತಾಳೆ, ಏನಮ್ಮ ಪನ್ನೀರ್ ರೋಲ್ ಯಾಕೆ ಕೆಟ್ಟೋಗಿದೆ, ಅಲ್ಸೋಗಿದೆ ಅಂತಾರೆ. ಫ್ರೆಶ್ ಆಗಿರಲ್ಲ, ಅದು ಬೇರೆ ಸಾಫ್ಟ್, ಇದು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಬೇಕು. ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ಇದು ಕೊಟ್ಟರೆ. ಮಕ್ಕಳಿಗೆ, ದೊಡ್ಡವರು ಇದೇನಿಲ್ಲ, ಒಂದು 150 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಾವು ಒಂದು ಸುಮಾರು ಒಂದು 50 ನಾವು ರೋಲ್ ಮಾಡಿ ಇಟ್ಕೊಬಿಟ್ಟು ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು, ಸ್ಟೋರ್ ಮಾಡಿ ಫ್ರೀಜರಲ್ಲಿ. ಯಾವಾಗ ಬೇಕಾವಾಗ ನಾವು ಎಣ್ಣೆ ಹಾಕ್ಕೊಬೋದು. ಇವನ್ನ ತರ್ತೀವಲ್ಲ ಇದರಲ್ಲಿ ಸ್ಟೋರ್ಗಳಿಗೆಲ್ಲ ಹೋಗ್ಬಿಟ್ಟು ಮಾಲ್ಗಳಲ್ಲಿ ರೆಡಿ ಟು ಅಂತ, ಅದು ತುಂಬಾ ಚೆನ್ನಾಗಿರಲ್ಲ. ಇದು ತುಂಬ ಚೆನ್ನಾಗಿರ್ತದೆ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿದೆ ಅಂತ ನೋಡಿ. ಬರೀ ಹೇಗೆ ಮಾಡೋದು ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ಒಂದು ವಾರ ಆಯ್ತು ನಾನು ಲಾಗ್ ಮಾಡಿ. ಇವತ್ತು ಸಾಟರ್ಡೆ, ಒಂದು ವಾರದಲ್ಲಿ ಲಾಗೇ ಮಾಡಿಲ್ಲ ನನಗೆ. ಯಾಕಂದರೆ ನಮ್ಮ ಫುಲ್ಲಿಗೆ ಬೇರೆ ಪ್ರಾಬ್ಲಮ್ ಆಯ್ತಲ್ಲ. ಸಂಡೇ ನಾನು ಮದುವೆ ಹೋಗ್ತಿದ್ದ, ಮದುವೆದು ವಾಪಸ್ಸೇ ಬಂದು ಮದುವೆ ಹೋಗಿಲ್ಲ, ಲಾಗ್ ಮಾಡಲೇ ಇಲ್ಲ ನಾನು. ಅದಕ್ಕೆ ನಾನು ಇವತ್ತು ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಮಧು ಬಂದ ನೋಡಿ, ಮಧುನೇ ನನಗೆ ವೀಡಿಯೋ ಮಾಡ್ತಾಯಿದ್ದು. ಮಧು ತೋರಿಸಿ ನೋಡಿ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಯಿತು, ಅದಕ್ಕೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಯಾರೋ ನಮ್ಮ ಒಂದು 2-3 ಜನ ಕೇಳಿದ್ರು, ಅದಕ್ಕೋಸ್ಕರ ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಅದನ್ನು ನಾನು ಯಾವತ್ತೂ ತಿಂದಿಲ್ಲ, ಅದನ್ನು ನಾನು ಇವತ್ತು ಮಾಡಿ ತಿನ್ನೋಣ, ನಿಮಗೂ ತೋರಿಸೋಣ ಅಂತ. ಅದನ್ನು ಮದುಗೂ ಕರ್ಕೊಂಬಂದು ಮದುಗೂ ಕೊಡ್ತೀನಿ ಅಂತ. ಮನೆಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಮದುವೆ ಅಮ್ಮದು ಪರಿಚಯ ಮಾಡ್ಕೊಡ್ತೀನಿ. ಕಟ್ ನೋಡಿ, ನೋಡಿದ್ರಾ ಮಧುನ? ಹಿಂದೆ ತಿರ್ಗೆ ನೋಡಿದ್ರಾ? ಲಾಗ್ ಮಾಡ್ತೀನಿ ಅಂತ ಹೇಳಿದೆ ಅಷ್ಟನ್ನ. ಮೇಕಪ್ ಆಗ ಸಾಕು, ತಿರ್ಗವ ಮೇಕಪ್ ಆಗಿ ಬಂದಿದ್ದೆ ನಕ್ಲೀಸ್ ನೋಡಿ, ಕಪ್ಪಗಿರೋಳು. ಹೇಳೇ ಏನು ಅಡುಗೆ ಮಾಡ್ತೀನಿ ಹೇಳು? ನಾನು ಅನ್ನ ಸಾರು ಮಾಡ್ತಾಯಿದ್ದೆ. ಅವ್ರ ಮನೇಲಿ ಅನ್ನ ಸಾರು ಮಾಡಿದ್ರಂತೆ, ಅದಕ್ಕೆ ಇಲ್ಲಿ ಪಕ್ಕದಾಗಿದ್ದಾಳಲ್ಲ, ಬಾರೆ ಇಬ್ಬರು ಸೇರಿ ಒಂದು ಲಾಗ್ ಮಾಡೋಣ. ಲಾಗ್ ಅಂದ್ರಪ್ಪ ಅದಮ್ಮೇಲೆ ಅದಕ್ಕೊಂದು ಕಮೆಂಟ್ ಹಾಕ್ಬಿಡಪ್ಪ, ಸೋನು ಕೂಡ ಒಂದು ಮಗು ತಂದು ಮಾಡ್ಕೊಳ್ಳಲಾಗ ಆ ಥರ ಅಂತ. ನಾನಿಲ್ಲಪ್ಪ, ನನಗೆ ನಮ್ಮ ಪಕ್ಕದ ಮನೆ ಮಗು ಇದು, ಅವಳಿಗೆ ಇಷ್ಟ. ಅವಳಿಗೆ ಅದಕ್ಕೇನು ಅವ್ರ ಅಪ್ಪನ ಕೇಳ್ಬಿಟ್ಟು ಕರ್ಕೊಂಬಂದು, ಏನು ಸುಮ್ಮನೆ ಪಾಪ ಅವಳಿಗೆ ಆಸೆ ಪರಿಚಯ ಮಾಡ್ಸೋಣ ಅಂತ. ಅವಳಿಂದ ನಾವು ಲಾಗ್ ಮಾಡ್ಕೋಬೇಕಂತ ಏನಿಲ್ಲ ನನಗೆ. ಆಮೇಲೆ ಅದೆಲ್ಲ ಅದೆಲ್ಲ ನನಗೂ ಗೊತ್ತಾಗುತ್ತೆ. ಮಕ್ಳನ್ನ ಕರ್ಕೊಂಬಂದು ಮಕ್ಳು ಮುಖ ತೋರಿಸ್ಬಾರಂತ ಗೊತ್ತು. ಅವಳು ಆಲ್ರೆಡಿ ಚೆನ್ನಾಗಿ ಓದ್ತಾ ಇದ್ದಾಳೆ. ಅವಳೇ ಟಿಕ್ ಟಾಕ್ ಮಾಡಿ ಹಾಕಿದ್ದೆ. ಅವಳು ಐಡಿ ನನಗೆ ಗೊತ್ತಿಲ್ಲ, ಐಡಿ ಗೊತ್ತಾ ನಿಮ್ಗೆ ಮೆನ್ಷನ್ ಮಾಡ್ತೀನಿ ನಾನು. ನನ್ನ ಮಗಳು ಬಂದು ಮೆನ್ಷನ್ ಮಾಡಿಸ್ತೀನಿ. ಅವಳು ಇನ್ಸ್ಟಾಗ್ರಾಮಲ್ಲಿ ಟಿಕ್ ಟಾಕ್ ಮಾಡಿ ಹಾಕ್ತಾಳೆ. ಅದಕ್ಕೋಸ್ಕರ ನಾನು ಅವಳನ್ನ ಕರ್ಕೊಂಬಂದಿನಿ. ಇಲ್ಲ ಅಂದರೆ ಏನು ನಾನು ಕರ್ಕೊಂಬರಲ್ಲಪ್ಪ. ಬೇರೆ ಮಕ್ಳು ಕರ್ಕೊಂಬಂದು ನಾನು ವೀಡಿಯೋ ಮಾಡಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಬನ್ನಿ, ನಾನು ಇವಾಗ ಒಂದು ಚಿಕನ್ ರೋಲ್ ಮಾಡ್ತಾಯಿದ್ದೆ. ಟೈಮ್ ಇವಾಗ 7 o'clock. ನನ್ನ ಮಗಳು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದೇವಸ್ಥಾನಕ್ಕೆ ಒಳಗೆ ಶೂಟಿಂಗ್ ಹೋಗ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಇವಾಗ ನಾನು ಮೊದಲು ನಾವಿಬ್ಬರು ವೀಡಿಯೋ ಮಾಡ್ತೀವಿ. ವೀಡಿಯೋ ಅಂತಲ್ಲಪ್ಪ, ಕುಕ್ಕಿಂಗ್ ಲಾಗ್ ಮಾಡ್ತಾಯಿದ್ವಿ. ಇದು ಜಿಂಜರ್ ಗಾರ್ಲಿಕ್ ಇದು ಕ್ರಷ್ ಮಾಡಿದ ಬದಲು ಈ ಥರ ಚಾಪ್ ಮಾಡ್ಕೊಳಕ್ಕೆ ನಾನು ಇವಾಗ ಚಾರ್ಜಿಂಗ್ ಹಾಕಿಟ್ಟಿದ್ದೀನಿ. ಇದು ಅಗಾರ್ದವ್ರದ್ದು ತುಂಬ ಚೆನ್ನಾಗಿದೆ. ಅಂದರೆ ನಿಮ್ಗೆ ಒಂದ್ಸಲ ತೋರಿಸಿ ಅಲ್ವಾ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಮ್ಲೆಟ್ಗೆ ಚಿಕ್ಕ ಈರುಳ್ಳಿ ಟೊಮೊಟೊ ಎಲ್ಲ ಚಾಪ್ ಮಾಡ್ಕೊಂಡು ಸುಮ್ಮನೆ ಪ್ರೆಸ್ ಮಾಡಿ ಸಾಕು, ಚಾಪ್ ಮಾಡ್ಬೋದು. ಇದಕ್ಕೂ ಚಾರ್ಜಿಂಗ್ ಖಾಲಿ ಆಗ್ಬಿಡುತ್ತಾ, ಹಾಕಬೇಕು. ಇದೊಂದು 2 ನಿಮಿಷ ಚಾರ್ಜಿಂಗಲ್ಲೇ ಅಷ್ಟು ನಾನು ಟೀ ಕುಡಿದು ಬರ್ತೀನಿ. ಈಗ ಇವಾಗ ಚಿಕನ್, ಬೋನ್ಲೆಸ್ ಚಿಕನ್ ಇದು 2 ಚಿಕನ್ ನಾನು ಬಾಯ್ಲ್ ಮಾಡೋಕ್ಕಿಡ್ತೀನಿ. ಸ್ವಲ್ಪ ನೀರು ಹಾಕೋಣ. ಒಂದು 2 ಇಂಚ್ ಶುಂಠಿ, ಒಂದು ಬೆಳ್ಳುಳ್ಳಿ, ಒಂದು 4 ಹಸಿಮೆಣ್ಸಿಕಾಯಿ, ಇಷ್ಟು ನಾನು ಸುಮ್ಮನೆ ಕ್ರಷ್ ಮಾಡೋ ಥರ ಮಾಡ್ತೀನಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಇವಾಗ ಚಿಕನ್ ರೋಲ್ ಮಾಡೋಕ್ಕೆ ನಾನು ಹಿಟ್ಟು ಕಲಿಸ್ತೀನಿ. ನಾನು ಸ್ವಲ್ಪನೇ ಮಾಡ್ತೀನಿ. ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ, ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ಕೊತೀನಿ. ಕಲಸಿಟ್ಟಿದ್ದೀನಿ. ಸ್ವಲ್ಪ ಇದನ್ನು ನೆನೆಲಿ ಬೆಂದಿದೆ. ಇದು ಇವಾಗ ನಾನು ಚಿಕ್ಕ ಪೀಸ್ ಮಾಡ್ತಾ ಇಕ್ಕಿದ್ದೀನಿ. ತವಾ ಕಾಯ್ದಿದೆ. ಸ್ವಲ್ಪ ಚಾಪಿಂಗ್ ಮಾಡಲ್ಲ, ಶುಂಠಿ ಬೆಳ್ಳುಳ್ಳಿ ಉದ್ದಕ್ಕೆ ಹಚ್ಕೊಂಡಿರೋಂಥ ಒಂದು ಈರುಳ್ಳಿ, ಅದು ಸ್ವಲ್ಪ ಅದು ಫ್ರೈ ಆಗ್ತಿದೆ. ಉದ್ದಕ್ಕೆ ಹಚ್ಚಿರೋದು ಒಂದು ಕ್ಯಾರೆಟು, ಒಂದು ಕ್ಯಾಪ್ಸಿಕಮ್, ಇಷ್ಟು ಬಾಯ್ಲ್ ಆಗುತ್ತೆ. ನಾನು ಫ್ರೈ ಆಗಿದೆ. ನಾನು ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಉಪ್ಪು ಜಾಸ್ತಿ ಬೇಡ. ರೆಡಿ ಆಯಿತು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಿಟ್ಟು ನೆಂದಿದೆ. ಇದು ನಾನು 2 ಭಾಗ ಮಾಡ್ಕೊಳ್ತೀನಿ. ಸ್ವಲ್ಪ ಇದಕ್ಕೆ ಹಿಟ್ಟು ಹಾಕಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ.
ಮತ್ತು ಒಣ ಹಿಟ್ಟು ಹಾಕ್ಕೊಂಡು ಇವಾಗ ಇದನ್ನು ಹಾಕ್ಕೊಂಡು ನಾನು ನೋಡಿ ಬರ್ಸ್ತೀನಿ. ಏಕೆಂದರೆ ನಮಗೆ ಚಪಾತಿ ಥರ ಬರಬೇಕಲ್ಲ ತೆಳ್ಳಗೆ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ನಾವು. ನೋಡಿ ಈ ಥರ ನಾವು ಸಮೋಸ ರೋಲ್ ತೊಗೊಂಬರ್ತೀವಲ್ಲ ರೆಡಿಮೇಡು, ಆ ಥರ ಬರಬೇಕಿದ್ದು ನಮಗೆ. ನೋಡಿ ಇಷ್ಟಾದರೆ ಸಾಕು. ಎಲ್ಲ ಇದೇ ಥರ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ನಾನು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು, ಸಾವಿರ ಬೇಕಲ್ಲ ಅದಕ್ಕೆ ಬಿಸಿಗೆ ಇಟ್ಟಿದ್ದೀನಿ. ನಾನು ಇವಾಗ ಒಂದೊಂದು ಅದು ಬರುತ್ತೆ, ಅದು ಒಂದೊಂದೇ ಲೇಯರ್ ಬರುತ್ತೆ ನಮ್ಗೆ ಈ ಥರ. ನೋಡಿ ಈ ಥರ ಮತ್ತೆ ಇದನ್ನ ಮುಗಿಸ್ಬೇಕು ಈ ಥರ. ನೋಡಿ ಈ ಥರ ಬರುತ್ತೆ, ಅದು ನೋಡಿದ್ರಲ್ಲ ಈ ಥರ ಬರುತ್ತೆ. ಎಲ್ಲವೂ ನಾವು ಈ ಥರ ತಕ್ಕೊಳ್ಳೋಣ. ನೋಡಿ ಇವಾಗ ನಾನು ಮಾಡ್ಕೊಂಡಿದ್ದೀನಿ ಚಪಾತಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸಮೋಸ ಇದು ಬರ್ತಲ್ವ, ಏನು ಹೇಳ್ತಾರೆ ಸಮೋಸ ಪಟ್ಟಿ, ಆ ಥರ. ಇದಕ್ಕೆ ನಾನು ಇವಾಗ ಸ್ಟಫಿಂಗ್ ಮಾಡ್ಕೊತೀನಿ ಚಿಕನ್ದು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನೋಡಿ ಈ ಥರ ಕ್ಯಾಪ್ಸಿಕಮ್ ಅಂತೆ ಪ್ರತಿಯೊಂದು ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವುದೇ ಸಾಸ್ ಯೂಸ್ ಮಾಡಿಲ್ಲ, ನಾನು ಸಾಸ್ ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ. ನೋಡಿ ಈ ಥರ. ಇದಕ್ಕೆ ನಾನು ಇವಾಗ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಥರ ಮಾಡಿರಿ ಅಷ್ಟೇ. ನೋಡಿ ಈ ಥರ ಮಾಡ್ಕೊಂಡು ನಾವು ಹಿಂಗೆ, ಏನಕ್ಕಂದರೆ ಎಣ್ಣೆಗೆ ಬಿಡಬಾರ್ದದು ಅಂತ ಹೇಳ್ತಾ. ನೋಡಿದ್ರಲ್ಲ ಈ ಥರ ರೋಲ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇನ್ನೂ ಸುಲಭ ತೋರಿಸ್ತೀನಿ. ಈ ಥರ ಫಸ್ಟ್ ಹಾಕೋಬಿಡಿ, ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಅದು ಕಾಣಿಸ್ಬಾರ್ದು ಅಂತ. ನಮ್ಮ ರೋಡಲ್ಲಂತೂ ಇನ್ನು ಈ ಥರ ರೋಲ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ಒಂದು 10-15 ರೋಲ್ ಮಾಡ್ಕೊಂಡು ನೀವು ಒಂದು ಜಿಪ್ ಲಾಕಲ್ಲಿ, ಇಲ್ಲಾಂದರೆ ಒಂದು ಏರ್ ಕಂಟೈನರ್ ಡಬ್ಬದಲ್ಲಿ ಇಟ್ಕೊಂಡು ನೀವು ಫ್ರೀಜಲ್ಲಿ ಇಟ್ಕೊಂಡು ನೀವು ಯಾವಾಗ ಬೇಕಾವಾಗ ನೀವು ಆಯಿಲಲ್ಲಿ ಹಾಕ್ಕೋಬೋದು. ನಾವು ರೆಡಿಮೇಡ್ ತಂದು ಮಾಡ್ತೀವಲ್ಲ ಆ ಥರ. ನಾನು ಇಷ್ಟೇ ಸ್ವಲ್ಪನೇ ಮಾಡಿದ್ದೀನಿ. ಬೇಕಂದರೆ ನಾನು ವೆಜ್ ಆದರೆ ನಾನು ಮಾಡಿರ್ತಾಯಿದ್ದೀನಿ, ಇದು ನಾನ್ ವೆಜ್ ಅಲ್ವಾ, ನಾನು ಇಟ್ಟಿಲ್ಲ. ಕಾಯ್ತಾ ಇದೆ. ನಾನು ಒಂದೊಂದು ಇವಾಗ ನಾನು ಚಿಕನ್ ರೋಲ್ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಇದು ರೆಡಿ ಆಯ್ತಿದ್ದು. ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಪಾಪ 2-3 ಜನ ಕೇಳಿದ್ರು ನನಗೆ ಚಿಕನ್ ರೋಲ್ ಅಂತ, ಅದಕ್ಕೋಸ್ಕರ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ನೋಡಿ. ನೋಡ್ರಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನಿಜವೂ ಒಂದ್ಸಲ ನೀವು ಟ್ರೈ ಮಾಡಿ ಮನೇಲಿ. ನೀವು ಎಷ್ಟು ಒಂದು ಚಿಕನ್ ರೋಲು, ಒಂದು ಪನ್ನೀರ್ ರೋಲ್ ತಂದರೆ 60 ರೂಪಾಯಿ 70 ರೂಪಾಯಿ ಇಸ್ಕೊಟ್ಟು ಅದು ಚೆನ್ನಾಗಿರೋದಿಲ್ಲ. ಈ ಥರ ಮನೇಲಿ ಫ್ರೆಶ್ಶಾಗಿ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತಿದ್ದು. ನೋಡಿ ಒಂದು ಪನ್ನೀರ್ ಚಿಕನ್ ರೋಲ್ ಮಾಡಿದ್ದೇನು, ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ಒಂದ್ಸಲ ಈ ಥರ ಕೆಚಪಲ್ಲಿ, ಇಲ್ಲ ಅಂದರೆ ನಾನು ಗ್ರೀನ್ ಚಟ್ನಿ ಇಟ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ನಾನು ಈ ರೋಲೆಲ್ಲ ತಿನ್ನೋದಲ್ಲ, ಆದರೂ ತಿಂತಾಯಿದ್ದೆ, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಆ ಮಸಾಲೆ, ಆ ಕ್ಯಾಪ್ಸಿಕಮ್ಮು ಅದೆಲ್ಲ ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ಅಲ್ಲಿ ಟ್ರೈ ಮಾಡಬೇಕು, ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಟೇಸ್ಟ್ ಆಗಿದೆ. ಹೆಂಗೈತೆ ಮಧು? ಟೇಸ್ಟ್ ಮಾಡ್ತೀನಿ. ನೋಡ್ದಾ ಮಧುನ? ತಿನ್ನೆ ಹೇಳೆ. ಹೆಂಗೈತೆ ಮಧು? ಚೆನ್ನಾಗೈತೆ ಆಂಟಿ.
ಹಾಂ ಟ್ರೈ ಮಾಡ್ತೀಯ ಮನೇಲಿ ಹೋಗಿ ಆಂಟಿ ಬಾಯ್.